ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ಗೂ ಕೂಡ ರಿಲೀಫ್ ಸಿಕ್ಕಿದೆ. ಇಡಿ ನೋಟಿಸ್ಗೆ ತಡೆ ಕೊಟ್ಟಿದೆ ಹೈಕೋರ್ಟ್. ಫೆಬ್ರವರಿ 10ನೇ ತಾರೀಖಿನವರೆಗೂ ಕೂಡ ತಡೆಯಾಜ್ಞೆ ಇದೆ. ನಗರಾಭಿವೃದ್ಧಿ ಸಚಿವ ಆಗಿರುವಂತಹ ಬೈರತಿ ಸುರೇಶ್ ಇಡಿ ನೋಟಿಸ್ ಕೊಟ್ಟಿತ್ತಲ್ಲ ಅವರಿಗೆ, ಸೊ ಹೀಗಾಗಿ ಆ ನೋಟಿಸ್ಗೆ ತಡೆ ಕೊಟ್ಟಿದೆ ಹೈಕೋರ್ಟ್. ಸೊ ತನಿಖೆಗೆ ಹಾಜರಾಗುವಂಥ ಅವಶ್ಯಕತೆ ಇಲ್ಲ. ಮುಂದಿನ ವಿಚಾರಣೆ ಫೆಬ್ರವರಿ 10ಕ್ಕೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಕೋರ್ಟ್ ಹೇಗೆ ಪರಿಗಣಿಸುತ್ತೆ, CBIಗೆ ಕೊಡಬೇಕಾ ಬೇಡವಾ, ಇಡಿ ವಿಚಾರದಲ್ಲಿ ಹೇಗಿರಬೇಕು ತನಿಖೆ, ಎಲ್ಲವನ್ನು ಕೂಡ ಕೋರ್ಟ್ ನಿರ್ಧರಿಸುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಕೊಡ್ತಾರೆ. ಯಲ್ಲಪ್ಪ, ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ನಾಳೆ ಸಚಿವರು ತನಿಖೆಗೆ ಹಾಜರಾಗ್ತಾರೆ ಎನ್ನುವ ನಿಟ್ಟಿನಲ್ಲಿಯೇ ಬೆಳಗ್ಗೆಯಿಂದ ಚರ್ಚೆಯಾಗಿತ್ತು. ಬಟ್ ಕೋರ್ಟ್ ಒಂದು ರಿಲೀಫ್ ಅಂತೂ ಕೊಟ್ಟಿದೆ. ಯಲ್ಲಪ್ಪ, ದಶರಥ್, ಸಿದ್ದರಾಮಯ್ಯವರ ಪತ್ನಿ ಧರ್ಮಪತ್ನಿ ಪಾರ್ವತಿ ಮತ್ತು ಇಲ್ಲಿ ಅಂತಂದ್ರೆ ಸಚಿವ ಬೈರತಿ ಸುರೇಶ್ ಅವರು ಇಡಿ ತನಿಖೆಗೆ ಇಲ್ಲಿ ಅಂತಂದ್ರೆ ಹಾಜರಾಗಬೇಕು ಅಂತೇಳಿ ಈಗ ಇಡಿ ನೋಟಿಸ್ ಕೊಡುವಂತಹ ಕೆಲಸವನ್ನ ಮಾಡ್ತು. ಇದನ್ನ ಪ್ರಶ್ನಿಸಿ ಇಲ್ಲಿ ಅಂತಂದ್ರೆ ಇಲ್ಲಿ ಇಬ್ಬರು ಏನು ಸಚಿವರು ಮತ್ತು ಇಲ್ಲಿ ಅಂತಂದ್ರೆ ಸಿದ್ದರಾಮಯ್ಯ ಧರ್ಮಪತ್ನಿ ಪಾರ್ವತಿ ಅವರ ಪರ ವಕೀಲರು ಇಲ್ಲಿ ಅಂತಂದ್ರೆ ಇದೇ ಒಂದು ವಿಷಯವನ್ನ ಇಟ್ಟುಕೊಂಡು ಇಲ್ಲಿ ಅಂತಂದ್ರೆ ಹೈಕೋರ್ಟ್ ಮೊರೆ ಹೋಗಿದ್ರು. ಮತ್ತು ಈ ಸಂಪುಟಿಂಗು ಸಹಿತ ಇಡಿ ಈಗಾಗಲೇ ಇಡಿ ಅಧಿಕಾರಿಗಳ ಪರ ವಕೀಲರು ಸಹ ಇಲ್ಲಿ ಅಂತಾರೆ ವಾದವನ್ನ ಮಂಡಿಸುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ತನಿಖೆಗೆ ಈಗಾಗಲೇ ನಾವು ಹಿಂದ್ಗಡೆನೂ ಸಹ ಇಲ್ಲಿ ಅಂತಾರೆ ನೋಟಿಸ್ ಅನ್ನ ಕೊಟ್ಟಿದ್ವಿ. ಅವರು ಇಲ್ಲಿ ಅಂದ್ರೆ ತನಿಖೆಗೆ ಹಾಜರಾಗ್ತಿಲ್ಲ, ನೀವು ತನಿಖೆಗೆ ಸೂಚನೆ ಮಾಡಿ ಅಂತೇಳಿ ಇಲ್ಲಿ ಅಂದ್ರೆ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಈಗ ಅಂತಂದ್ರೆ ಒಂದು ಖಡಕ್ ಇಲ್ಲದ ತೀರ್ಪನ್ನ ಈಗಾಗಲೇ ಹೊರಡಿಸಿದೆ. ಆ ತೀರ್ಪು ಏನು ಅಂತಂದ್ರೆ ಸದ್ಯಕ್ಕೆ ಇಬ್ಬರಿಗೂ ಸಹಿತ ಒಂದು ದೊಡ್ಡದಂತಹ ಒಂದು ರಿಲೀಫ್ ಕೊಟ್ಟಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಈಗಾಗಲೇ ಈ ಒಂದು ಪ್ರಕರಣವನ್ನ ಮೂಡಾ ಪ್ರಕರಣವನ್ನ CBIಗೆ ಹಸ್ತಾಂತರ ಮಾಡಬೇಕು ಅಂತೇಳಿ ಈಗಾಗಲೇ ಅಂತಂದ್ರೆ ಯಾರು ಸಾಮಾಜಿಕ ಹೋರಾಟಗಾರಿದ್ರು ಆ ಸ್ನೇಹಮಯ ಕೃಷ್ಣ ಪರ ವಕೀಲರು ಈಗಾಗಲೇ ಅಂತಂದ್ರೆ ವಾದವನ್ನ ಮಂಡಿಸಿದ್ರು. ಈ ಸಂಪುಟಕ್ಕೆ ಈಗಾಗಲೇ ವಾದ ಮತ್ತು ಈಗಾಗಲೇ ಅಂತಂದ್ರೆ ವಾದ ಮತ್ತು ವಿವಾದ ಈ ಎರಡೂ ಸಹ ಇಲ್ಲಿ ಅಂತಂದ್ರೆ ವಾದ ಮತ್ತು ಪ್ರತಿವಾದ ನಡುವೆ ಈಗ ಅಂತಂದ್ರೆ ಆ ಹೈಕೋರ್ಟ್ ತೀರ್ಪನ್ನ ಈಗಾಗಲೇ ಅಂತಂದ್ರೆ ಮಾತ್ರ ಬಾಕಿ ಉಳಿಸಿಕೊಂಡಿದೆ. ಆ ತೀರ್ಪಿನ ಆದೇಶ ಮುನ್ನವೇ ಈಗ ಅಂತಾರೆ ಯಾಕೆ ನೀವು ಇಷ್ಟೊಂದು ಅವಸರ ಮಾಡ್ತಿದ್ರಿ ಅಂತೇಳಿ ಈಗ ಒಂದ್ ಕಡೆ ಅಂತಾರೆ ನ್ಯಾಯಮೂರ್ತಿಗಳು ಈ ಸಂಪುಟಕ್ಕೆ ಪ್ರಶ್ನೆ ಮಾಡಿದ್ರು. ಪ್ರಶ್ನೆ ಮಾಡಿ ಫೆಬ್ರವರಿ 10ರವರೆಗೂ ಸಹಿತ ಯಾವುದೇ ರೀತಿಯಾಗಿ ಅವರಿಬ್ಬರಿಗೂ ಸಹ ಇಲ್ಲಿ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಒಂದು ಖಡಕ್ ಸೂಚನೆಯನ್ನ ಇಡಿ ಅಧಿಕಾರಿಗಳಿಗೆ ಕೊಡುವಂತಹ ಕೆಲಸವನ್ನ ಈಗ ಹೈಕೋರ್ಟ್ ಮಾಡಿದೆ. ಇಬ್ರು ಸಹ ಒಂದ್ ಕಡೆ ಅಂತಾರೆ ಸಚಿವರ ಮನೆಯಲ್ಲಿ ಬೇರೆ ಬೇರೆ ಇದ್ದಂತಹ ಒಂದು ಮದುವೆ ಕಾರ್ಯಕ್ರಮ ಇದೆ. ಹೀಗಾಗಿ ಅವರಲ್ಲಿ ಅಂತಂದ್ರೆ ಅವ್ರಿಗೆ ಈಗ ನೀವು ಒತ್ತಡ ಹಾಕುವಂತಹ ಅವಶ್ಯಕತೆ ಇಲ್ಲ ಅಂತೇಳಿ ಅವ್ರ ಪರ ಯಾರು ಸಚಿವರ ಪರ ಇಲ್ಲಿ ಅಂತಂದ್ರೆ ವಕೀಲರು ಇಲ್ಲಿ ವಾದವನ್ನ ಮಂಡಿಸಿದ್ರು. ಇನ್ನೊಂದು ಕಡೆ ಇಬ್ಬರಿಗೂ ಸಹ ಇಲ್ಲಿ ಅಂತಂದ್ರೆ ಈ ವಾದ ಮತ್ತು ಪ್ರತಿವಾದವನ್ನ ಮಂಡಿಸಿ ಫೆಬ್ರವರಿ 10ನೇ ತಾರೀಕು ಸಹಿತ ಇಲ್ಲಿ ಅಂದ್ರೆ ರಿಲೀಫ್ ಕೊಡುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ದಶರಥ್, ಎಸ್, ಥ್ಯಾಂಕ್ ಯು ಯಲ್ಲಪ್ಪ ನಿಮ್ಮೆಲ್ಲ ಮಾಹಿತಿಗೆ.